ಒಂದೇ ಥರ ಓಟ್ಸನ್ನು ತಿಂದು ತಿಂದು ಬೇಜಾರಾಗೋರಿಗೆ ಇದೊಂದು ರೆಸಿಪಿ ಅನ್ಬೋದು. ಇವತ್ತು ನಾವು ಓಟ್ಸಿಂದ ತುಂಬಾ ಹೆಲ್ದಿ, ತುಂಬಾ ಡಿಫ್ರೆಂಟ್ ರೆಸಿಪಿ ಅನ್ಬೋದು. ಇಲ್ಲಿ ನಾನು ಓಟ್ಸನ್ನು ತೊಗೊಂಡಿದ್ದೀನಿ. ಪ್ಲೇನ್ ಓಟ್ಸ್ ಇದೆ, ಇಲ್ಲಿ ನೀವು ನೋಡ್ಬೋದು. ಇದೊಂದು ಸ್ವಲ್ಪ ಸಾಫ್ಟ್ ಇರುತ್ತೆ, ಹಾಗಾಗಿ ಇದನ್ನು ಗರಿ ಮಾಡಬೇಕಂದ್ರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಸೊ ಇಲ್ಲಿ ವೆಯ್ಟ್ ಲಾಸ್ ಮಾಡೋರು ಅಥವಾ ಓಟ್ಸ್ ಡೈಲಿ ಆ್ಯಸ್ ಎ ಬ್ರೇಕ್ಫಾಸ್ಟ್ ಅಂತ ತಿನ್ನೋರು ಎಷ್ಟು ಜನ ಇದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತೇ ಓಟ್ಸ್ ತಿನ್ನಲಾರ್ದವ್ರೂ ಓಟ್ಸ್ ತಿಂತಾರೆ, ಯಾವ ಥರ ತಿನ್ನಿಸ್ಬೇಕು ಅವರಿಗೆ ಅಂತಲೂ ಇವತ್ತಿಂದ ಈ ವಿಡಿಯೋನ ತೊಗೊಂಡು ಬಂದಿದ್ದೀವಿ. ತುಂಬಾ ಯೂನಿಕ್ ಅನ್ಬೋದು, ತುಂಬಾ ಡಿಫ್ರೆಂಟ್ ಅನ್ಬೋದು, ಬಟ್ ತುಂಬಾ ಹೆಲ್ದಿ ವೇಯಿಂದ ಯಾವ ಥರ ಮಾಡೋದು ಅಂತಲೇ ನಾವು ಇವತ್ತೇ ಮಾಡ್ತಾಯಿದ್ದೀವಿ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳೋಣ. ನೀವು ಓಟ್ಸಲ್ಲಿ ಯಾವ ರೆಸಿಪಿನ ಮಾಡ್ತೀರಾ, ಯಾವ ಥರ ಓಟ್ಸನ್ನು ನೀವು ತಿಂತೀರಾ ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ಕೈನ ಬಿಡದೆ ಇಲ್ಲಿ ನಮಗೆ ಓಟ್ಸನ್ನು ಹುರ್ಕೋಬೇಕಾಗಿದೆ. ನೋಡಿ, 2 ನಿಮಿಷ ಇಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಓಟ್ಸನ್ನು ಹುರ್ಕೊಂಡಿದ್ದೀನಿ. ಹುರಿತಾ ನೀವು ಮಧ್ಯದಲ್ಲಿ ಈ ಥರ ಕೈ ಹಚ್ಚಿ ನೋಡಿರ್ತೀರ, ಇನ್ನೂ ಸಾಫ್ಟೇ ಅನಿಸುತ್ತೆ, ಬಟ್ ಆಲ್ರೆಡಿ ಇದು ಬಿಸಿಯಾಗಿದೆ. ಇಲ್ಲಿ ಸಾಫ್ಟ್ ಅನಿಸಿದ್ರು ಇದು ಆರಿದ ನಂತರ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಹಾಗಾಗಿ ವರಿ ಮಾಡ್ಕೋಬೇಡಿ. ಇದ್ರೊಳಗಡೆ ಮಾಯ್ಚರ್ ಎಲ್ಲ ಹೋಗಬೇಕು ಅಂತ ಇಲ್ಲಿ ನಮಗೆ ಓಟ್ಸನ್ನು ಹುರ್ಕೋಬೇಕಾಗಿದೆ. ಓಟ್ಸ್ ಹುರ್ಕೊಳ್ಳೋದ್ರಿಂದ ಅದ್ರ ಕ್ರಂಚಿನೆಸ್ಸು ಮತ್ತು ಅದರದ್ದು ಟೇಸ್ಟೇ ತುಂಬ ಸಖತ್ತಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಓಟ್ಸನ್ನು ಹುರ್ಕೋಬೇಕಾಗಿದೆ. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿಕೊಂಡು ಇಲ್ಲೊಂದು ಬೌಲಲ್ಲಿ ನಾವು ಹುರಿದಿರುವಂಥ ಓಟ್ಸನ್ನು ಹಾಕೊಳ್ಳೋಣ. ಇದನ್ನು ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಇದೇ ಥರ ಬಿಟ್ಬಿಡೋಣ. ಇವಾಗ ಮತ್ತೆ ಇದೇ ಪ್ಯಾನ್ ಒಳಗಡೆ 1 ಹಿಡಿ ಆಗೋಷ್ಟು ಇಲ್ಲಿ ನಾನು ಅಕ್ರೋಡನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ವಾಲ್ನಟ್ ಅಂತ ಕೂಡ ಕರೀತಾರೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇವನ್ ಮಕ್ಕಳದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು. ನೀವು ಬೇಕಂದರೆ ಇದನ್ನು ಕಟ್ ಮಾಡಿ ಕೂಡ ಹುರ್ಕೋಬಹುದು, ಬಟ್ ನಾನು ಇದನ್ನು ಇದೇ ಥರ ಹುರ್ಕೋತಾ ಇದ್ದೀನಿ. ನೋಡಿ, ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ನಮಗೆ ಒಳಗಡೆದು ಮಾಯ್ಚರ್ ಹೋಗೋ ತನಕ ಹುರ್ಕೋಬೇಕಾಗಿದೆ. ನೋಡಿ, ಕೈ ಬಿಡದೆ ಇಲ್ಲಿ ನಮಗೆ ಈ ಅಕ್ರೋಡನ್ನು ಹುರ್ಕೋಬೇಕಾಗಿದೆ. ನೋಡಿ, ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಇದನ್ನು ಒಂದು ಬೌಲಕ್ಕೆ ತಕ್ಕೊಳ್ಳೋಣ ಈ ಥರ. ಮತ್ತು ಇದೇ ಪ್ಯಾನ್ ಒಳಗಡೆ 1 ಹಿಡಿ ಆಗೋಷ್ಟು ಕಾಜುನ ಹಾಕೊಳ್ಳೋಣ. ಇಲ್ಲಿ ನೀವು ಡ್ರೈ ಫ್ರೂಟ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ಹಾಕೋಬಹುದು, ಬಟ್ ಎಲ್ಲನೂ ನಾನು 1 ಹಿಡಿ ಹಾಕೋತಾ ಇದ್ದೀನಿ. ಪ್ಯಾನ್ ಆಲ್ರೆಡಿ ಬಿಸಿ ಇದೆ, ಹಾಗಾಗಿ ಹಾಕಿದ ತಕ್ಷಣ ಇದನ್ನು ಇದೇ ಥರ ಕೈ ಆಡಿಸ್ಕೊಳ್ಳಿ. ಇವಾಗ ಇದಕ್ಕೇನೆ ಇಲ್ಲಿ ನಾನು ಬಾದಾಮು ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಪಿಸ್ತಾ ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದೆಲ್ಲನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ, ಕೈ ಬಿಡೋದು ಬೇಡ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವೆರೀಸು, ಡೌಟ್ಸು ಇದ್ದರೆ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಹಾಗೂ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ರೆ ಮತ್ತು ನಮ್ಮ ಚಾನಲಲ್ಲಿ ವಿಶ್ಫುಲ್ ಅಡುಗೆ ಮನೆಯಲ್ಲಿ ನಿಮಗೆ ಯಾವ ರೆಸಿಪಿ ಜಾಸ್ತಿ ಇಷ್ಟ ಆಗುತ್ತೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ಒಂದು, ನಮ್ಮ ವಿಶ್ಫುಲ್ ಅಡುಗೆ ಮನೆಯದು ಪ್ರಾಡಕ್ಟ್ಸ್ಗಳು ಅಥವಾ ಸ್ನ್ಯಾಕ್ಸ್ ಐಟಮ್ಸ್ಗಳು ಯಾರಿಗಾದರೆ ಬೇಕಂದರೆ ನಾನು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಸುಮಾರು ಜನ ನನಗೆ ಕಾಲ್ಸ್ ಮಾಡ್ತಾರೆ, ಯಾರ್ದು ಕಾಲ್ಸನ್ನು ಪಿಕ್ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಎಲ್ಲರೂ ಮೆಸೇಜಸ್ನ ಮಾಡಿ, ಮೆಸೇಜಸ್ನ ನೋಡಿದ ತಕ್ಷಣ ರಿಪ್ಲೈ ಮಾಡೋಕ್ಕಾಗುತ್ತೆ. ಸೊ ಕಾಲನ್ನು ಪಿಕ್ ಮಾಡೋಕ್ಕೆ ಆಗೋದಿಲ್ಲ. ದಯವಿಟ್ಟು ಯಾರು ಕಾಲನ್ನು ಮಾಡೋಕ್ಕೆ ಹೋಗಬೇಡಿ, ಬರೀ ಮೆಸೇಜಸ್ ಮೇಲೆ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಇವಾಗ ಈ ಡ್ರೈ ಫ್ರೂಟ್ಸ್ಗಳು ಕೂಡ ಚೆನ್ನಾಗಿ ಹುರಿದಿದೆ, ಅದನ್ನು ಕೂಡ ಇದೇ ಬೌಲಕ್ಕೆ ತಕ್ಕೊಳ್ಳೋಣ. ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ. ಇಲ್ಲಿ ನೋಡಿ, ಇದು ಇವಾಗ ನಮ್ಮದು ಓಟ್ಸು ಚೆನ್ನಾಗಿ ಆರ್ತಾ ಇದೆ. ಇನ್ನೊಂದು ಸ್ವಲ್ಪ ಬಿಸಿ ಇದೆ, ಬಟ್ ಇದು ಇನ್ನೊಂದು ಸ್ವಲ್ಪ ಆರಬೇಕು. ಇದನ್ನು ಪಕ್ಕಕ್ಕೆ ಇಡೋಣ. ಈ ಡ್ರೈ ಫ್ರೂಟ್ಸ್ ಏನು ಹುರಿದಿದ್ದೀವಲ್ಲ ಇದನ್ನು ಕೂಡ ಆರಬೇಕು, ಬಿಸಿ ಇದೆ. ಇದನ್ನು ಕೂಡ ಪಕ್ಕಕ್ಕೆ ಎತ್ತಿಡೋಣ. ಇವಾಗ ನೋಡಿ, ಇಲ್ಲಿ ನಾನು ಕ್ರೇನ್ಬೇರಿ ಮತ್ತು ಕರಿ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ನೋಡಿ, ಇದು ಕರಿ ಕಲರ್ದು ಒಣ ದ್ರಾಕ್ಷಿ ಇದೆ, ಆಮೇಲೆ ಕ್ರೇನ್ಬೇರಿ ಇದೆ. ನಿಮ್ಮ ಹತ್ರ ಇದ್ದರೆ ತಗೊಳ್ಳಿ, ಬಟ್ ಇದ್ದರೆ ಹಾಕಿ, ತುಂಬಾ ಒಳ್ಳೆಯದಿದು. ಇಲ್ಲಿ ನೋಡಿ, ನಾರ್ಮಲಾಗಿ ನಮ್ಮ ಮನೇಲಿರುತ್ತಲ್ಲ ಹಸಿರು ಕಲರ್ ದ್ರಾಕ್ಷಿ, ಇದನ್ನು ಕೂಡ ಹಾಕ್ಕೊಳ್ಳೋಣ. ಇವಾಗ ಇದೆಲ್ಲನೂ ನಮಗೆ ಚಾಪ್ ಮಾಡಬೇಕಾಗಿದೆ. ಈ ಥರ ಚಾಪ್ ಮಾಡಿದಾಗ ಏನಾಗುತ್ತಂದರೆ
ಚೆನ್ನಾಗಿ ತಿನ್ನಬೇಕಾದ್ರೆ ಹಲ್ಲಲ್ಲಿ ಸಿಕ್ಕಾಗ ಫ್ಲೇವರು ಮತ್ತು ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾವು ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾಯಿದ್ದೀವಿ ಅಂದರೆ ಚೆನ್ನಾಗಿ ಹೆಂಗಿರಲ್ಲ ಹೇಳಿ, ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ಇದೆಲ್ಲನೂ ನಾವು ಈ ಥರ ಕಟ್ ಮಾಡ್ಕೊಂಡಿರೋದು. ಒಂದೊಂದು ಮಧ್ಯದಲ್ಲಿ ಉಳಿದಿದೆ ದಪ್ಪ ದಪ್ಪ ಅಂದ್ರೂ ಪರವಾಗಿಲ್ಲ. ಇವಾಗ ಇದನ್ನು ತೊಗೊಂಡ್ಬಿಟ್ಟು ಈ ಓಟ್ಸ್ ಏನು ಹುರಿದಿಟ್ಟಿದ್ವಲ್ಲ ಇದ್ರೊಳಗಡೆ ಹಾಕೊಳ್ಳೋಣ. ಇವಾಗ ಇದನ್ನು ಪಕ್ಕಕ್ಕಿಡೋಣ. ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾವೇನು ಹುರಿದಿಟ್ಟಿದ್ವಲ್ಲ ಡ್ರೈ ಫ್ರೂಟ್ಸ್ ಅದನ್ನು ಹಾಕೊಳ್ಳೋಣ. ಇದನ್ನು ಕೂಡ ನೀವು ಬೇಕಂದರೆ ಚಾಪ್ ಮಾಡಿ ಹಾಕೋಬೋದು, ಬಟ್ ಟೈಮ್ ತುಂಬ ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಚಾಪ್ ಮಾಡ್ತಾ ಇಲ್ಲ. ನಿಮ್ಮ ಹತ್ರ ಚಾಪರ್ ಇದೆ ಅಂದರೆ ಅದ್ರ ಒಳಗಡೆ ಹಾಕ್ಕೊಂಡು ನೀವು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೋದು. ಬಟ್ ಇದನ್ನು ನಾವು ತುಂಬ ದಪ್ಪದಾಗಿಯೇ ಆನ್ ಆಫ್ ಮಾಡ್ತಾ ಇದನ್ನು ಮಿಕ್ಸರಲ್ಲಿ ಚಾಪ್ ಮಾಡ್ಕೊಂಡು ಬರೋಣ. ನೋಡಿ ಇದನ್ನು ಈ ಥರ ಮಿಕ್ಸರಲ್ಲಿ ದಪ್ಪದಾಗಿಯೇ ಚಾಪ್ ಥರ ಮಾಡ್ಕೊಂಡು ಬಂದಿರೋದು. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ಕೂಡ ಓಡಿಸೋದೇನು ಮಿಶ್ರಣ ಇದೆಯಲ್ಲ ಇದ್ರೊಳಗಡೆ ಹಾಕೊಳ್ಳೋಣ. ಈ ಥರ ಮಾಡಿಕೊಟ್ಟಾಗ ಮಕ್ಕಳು ಆ ಡ್ರೈ ಫ್ರೂಟ್ಸ್ ಬೇಡ ಈ ಡ್ರೈ ಫ್ರೂಟ್ಸ್ ಬೇಡ ಅಂತ ಅನ್ನಲ್ಲ. ಬೆಳಗ್ಗೆ ಮಕ್ಕಳು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ರೂ ಇದನ್ನು ಕೊಟ್ಟರೆ ಮಾತ್ರ 2 ಕೈಯಿಂದ ತಿಂತಾರೆ. ಇವಾಗ ಇದರೊಳಗಡೆ ನಾನು 2 ಸ್ಪೂನಷ್ಟು ಕೋಕೋ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಕೋಕೋ ಪೌಡ್ರ್ ಇದೆ ಅದನ್ನು ಯೂಸ್ ಮಾಡಿ, ಬಟ್ ಒಳ್ಳೆ ಬ್ರ್ಯಾಂಡದ್ದು ಯೂಸ್ ಮಾಡಿ. 2 ಸ್ಪೂನ್ ಸಾಕಾಗುತ್ತೆ. ನೋಡಿ ಕೋಕೋ ಪೌಡ್ರನ್ನು ತೊಗೋಬೇಕಾದ್ರೆ ನ್ಯಾಚುರಲ್ ಕೋಕೋ ಪೌಡ್ರ್ ಅಂತಲೂ ಸಿಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಇದ್ರೂ ಕೂಡ ಒಳ್ಳೆ ಬ್ರ್ಯಾಂಡದ್ದೇ ಇಲ್ಲಿ ನೀವು ಕೋಕೋ ಪೌಡ್ರನ್ನು ಯೂಸ್ ಮಾಡಿ. ಸೊ ಇನ್ನೊಂದು ಹೇಳ್ತೀನಿ, ಇದ್ರೊಳಗಡೆ ಸಕ್ಕರೆ ಇರಲಾರ್ದೂ ಕೂಡ ಕೋಕೋ ಪೌಡ್ರ್ ಸಿಗುತ್ತೆ. ಇಲ್ಲಿ ನಾನು ಸಕ್ಕರೆ ಇರಲಾರ್ದೆ ಕೋಕೋ ಪೌಡ್ರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅನ್ಸ್ವೀಟೆಂಡ್ ಕೋಕೋ ಪೌಡ್ರ್ ಅಂತಲೂ ಕೂಡ ಕರೀತಾರೆ. ಸೊ ಇದೇ ಥರ ಇಲ್ಲಿ ನೀವು ಕೋಕೋ ಪೌಡ್ರನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಇವಾಗ ಎತ್ತಿ ಪಕ್ಕಕ್ಕೆ ಇಡೋಣ. ಮತ್ತು ನಾವೇನು ಡ್ರೈ ಫ್ರೂಟ್ಸನ್ನು ಸಣ್ಣ ಮಾಡ್ಕೊಂಡಿದ್ದೀವಲ್ಲ ಅದೇ ಮಿಕ್ಸರ್ ಜಾರಲ್ಲಿ 1 ಕಪ್ ಆಗೋಷ್ಟು ಇಲ್ಲಿ ನಾನು ಡೇಟ್ಸನ್ನು ಹಾಕ್ಕೊಂಡಿದ್ದೀನಿ. ಡೇಟ್ಸನ್ನು ಸಣ್ಣದಾಗಿ ಈ ಥರ ಒಳಗಡೆ ಬೀಜನ ತೆಗೆದುಬಿಟ್ಟು ಕಟ್ ಮಾಡಿ ಹಾಕೋತಾ ಇರೋದು. ನೋಡಿ ಖಜೂರಿನೂ ಕೂಡ ತುಂಬಾ ಒಳ್ಳೆಯದು. ಇವನ್ ಇದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನೋಡಿ ಇವಾಗ 1 ಕಪ್ದಷ್ಟು ಇಲ್ಲಿ ನಾವು ಬೀಜನ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಖಜೂರಿನ ಹಾಕ್ಕೊಂಡಿದ್ದೀವಿ. ಫ್ರೆಶ್ ಖಜೂರಿ ಇದೆ. ಸ್ವಲ್ಪ ಹಾರ್ಡ್ ಇದೆ ಅಂದರೆ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಮಿಕ್ಸರಲ್ಲಿ ಸಣ್ಣ ಆಗಲ್ಲ. ಈ ಥರ ಒಂದು ಸ್ವಲ್ಪ ಜ್ಯೂಸಿ ಇರುತ್ತಲ್ಲ ಮತ್ತು ಸಾಫ್ಟಾಗಿರುತ್ತೆ, ಇದೇ ಥರ ತೊಗೊಳ್ಳಿ. ನೀವು ಬೇಕಂದರೆ ಇಲ್ಲಿ ಖಜೂರಿನ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಇವಾಗ ಟ್ವಿಸ್ಟ್ ಏನಪ್ಪ ಅಂದರೆ ಇದರೊಳಗಡೆ ನಮಗೆ ಒಂದು ಬಾಳೆಹಣ್ಣನ್ನು ಹಾಕ್ಕೋಬೇಕಾಗಿದೆ. ಈ ಬಾಳೆಹಣ್ಣು ಹಣ್ಣಾಗಿರೋದೇ ಹಾಕ್ಕೊಳ್ಳಿ. ನೋಡಿ ಇದನ್ನು ಒಂದು ಸರ್ತಿ ಈ ಥರ ಮಾಡಿ 15 ದಿವಸ ಕೂಡ ಕೆಡೋಂಗಿಲ್ಲ. ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಕೈಯಿಂದಾನೇ ಹಾಕೋಬೋದು. ಸೂಪರ್. ಇವಾಗ ಇದರೊಳಗಡೆ ನೀರು ಹಾಲು ಏನೂ ಹಾಕೋಬಾರ್ದು. ಇದೇ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಆಗಿದೆ. ನೋಡಿ ನೀರು ಹಾಲು ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ. ಇವಾಗ ಇದನ್ನು ನಮ್ಮದು ಈ ಬ್ಯಾಟ್ರಿ ಒಳಗಡೆ ಹಾಕೊಳ್ಳೋಣ. ನೋಡಿ ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಬೈಂಡ್ ಆಗುತ್ತೆ, ಹಾಗಾಗಿ ಏನೂ ಟೆನ್ಷನ್ ಇಲ್ಲ. ಅಕಸ್ಮಾತ್ ನಿಮ್ಮ ಡ್ರೈ ಫ್ರೂಟ್ ಜಾಸ್ತಿ ಆಗಿದೆ, ಓಟ್ ಜಾಸ್ತಿ ಆಗಿದೆ, ಮತ್ತು ಇದು ಏನು ನಾವು ಖಜೂರದ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದು ಕಡಿಮೆ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಖಜೂರಿ ಮತ್ತು ಇನ್ನೊಂದು ಬಾಳೆಹಣ್ಣನ್ನು ಹಾಕ್ಕೊಂಡು ಇಲ್ಲಿ ಮಿಶ್ರಣನ ಮಿಕ್ಸ್ ಮಾಡ್ಕೋಬೋದು. ಇದು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಂದರೆ ಕೈಯಲ್ಲಿನೂ ಕೂಡ ಮಾಡ್ಕೋಬೋದು, ಅವಾಗ ಹದ ಗೊತ್ತಾಗುತ್ತೆ. ಓಟ್ಸು ಕೂಡ ಕೈಯಲ್ಲಿ ಕ್ರಿಸ್ಪಿ ಅನ್ನಿಸ್ತಾ ಇದೆ. ಆ ಡ್ರೈ ಫ್ರೂಟ್ಸ್ ಏನು ನಾವು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿದ್ವಲ್ಲ ತುಂಬ ಚೆನ್ನಾಗಿ ಘಮ ಬರ್ತಾಯಿತ್ತು. ನೋಡಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಏನು ಮಾಡೋದು ಅಂದರೆ ಇದನ್ನು ಪಕ್ಕಕ್ಕಿಡೋಣ. ನೋಡಿ ಇಲ್ಲೊಂದು ಮೋಲ್ಡನ್ನು ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಬಟರ್ ಪೇಪರನ್ನು ಹಚ್ಕೊಂಡಿರೋದು. ಇವಾಗ ಇದ್ರೊಳಗಡೆ ನಾವು ಇದನ್ನು ಬ್ಯಾಟರನ್ನು ಹಾಕೊಳ್ಳೋಣ.
ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು. ತುಂಬ ದಪ್ಪ ಇರಬಾರ್ದು, ಸ್ವಲ್ಪ ತಿಳುವಾಗಿಯೇ ನಾವು ಈ ಥರ ಸ್ಪ್ರೆಡ್ ಮಾಡೋಣ. ಸ್ವಲ್ಪ ಕೈಯಲ್ಲಿ ಈ ಥರ ಒತ್ತಿಬಿಡಿ, ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಒಂದೇ ಮೋಲ್ಡಲ್ಲಿ ಇಷ್ಟೆಲ್ಲ ಹಿಡಿಸೋದಿಲ್ಲ, ಹಾಗಾಗಿಬಿಟ್ಟು ನಾನಿಲ್ಲಿ 2 ಥರ ಮೋಲ್ಡನ್ನು ತೊಗೊಂಡಿದ್ದೀನಿ. ಒಂದು ದೊಡ್ಡದು ತೊಗೊಂಡಿದ್ದೀನಿ, ಇನ್ನು ಒಂದು ಚಿಕ್ಕದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಹಾಕೊಳ್ಳೋಣ. ಇದನ್ನು ಕೂಡ ಅದೇ ಥರ ಪ್ರೆಸ್ ಮಾಡೋಣ. ನೋಡಿ, ಇದನ್ನು ಕೂಡ ಅದೇ ಥರ ಸೆಟ್ ಮಾಡ್ಕೊಂಡಿರೋದು ಇಲ್ಲಿ ನಮ್ಮದು 2 ಪ್ಲೇಟಲ್ಲಿ ಸೆಟ್ ಆಗಿದೆ. ನೋಡಿ ಸೂಪರ್. ಇವಾಗ ಇದು ಸೆಟ್ ಮಾಡಬೇಕಲ್ಲ, ಹಾಗಾಗಿ ಇದನ್ನು ನೋಡಿ, ಇಲ್ಲಿ ಕಡಾಯಿನ ನಾನು ಪ್ರೀ ಹೀಟ್ ಮಾಡೋಕೆ ಇಟ್ಕೊಂಡಿದ್ದೆ. ಒಂದು 5 ನಿಮಿಷ ಮುಂಚೆನೇ ಪ್ರೀ ಹೀಟ್ ಮಾಡೋಕೆ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಫ್ಲೇಮನ್ನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಒಳಗಡೆ ನಾನು ಸ್ಟ್ಯಾಂಡ್ ಇಟ್ಕೋತಾ ಇಲ್ಲ, ಯಾಕಂದರೆ ನಂದು ಇದೇನು ಪ್ಲೇಟ್ ಇದೆಯಲ್ಲ, ಇದು ಮೇಲ್ಗಡೆನೇ ನೀಟಾಗಿ ಹಿಂಗೆ ಕವರ್ ಆಗುತ್ತೆ. ಹಾಗಾಗಿ ಇದು ತಳಕ್ಕೆ ಹತ್ತಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ತೆಳಗಡೆ ಸ್ಟ್ಯಾಂಡನ್ನು ಇಟ್ಕೊಂಡಿಲ್ಲ. ಅಕಸ್ಮಾತ್ ಇದು ಫುಲ್ ತೆಳಗಡೆ ಹೋಗುತ್ತೆ ಅಂದರೆ ನೀವು ತೆಳಗಡೆ ಸ್ಟ್ಯಾಂಡನ್ನು ಇಟ್ಕೋಬೇಕಾಗತ್ತೆ. ಬಟ್ ಇಲ್ಲಿ ನಾನು ಸ್ಟ್ಯಾಂಡನ್ನು ಇಟ್ಕೊಂಡಿಲ್ಲ, ಇಲ್ಲಿ ನೀವು ನೋಡ್ಬೋದು. ಇವಾಗ ಲೋ ಫ್ಲೇಮಲ್ಲಿ ನೋಡಿ, ಇವಾಗ ಮೇಲ್ಗಡೆ ಲಿಡ್ಡನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 15ರಿಂದ 20 ನಿಮಿಷ ಇದನ್ನು ಬೇಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 2 ಮೋಲ್ಡಲ್ಲಿ ಹಾಕ್ಕೊಂಡಿದ್ದಲ್ಲ, ಹಾಗಾಗಿ ಇದನ್ನು ಕೂಡ ಇಲ್ಲಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಪ್ರೀ ಹೀಟ್ ಮಾಡಿಕೊಂಡು. ಇದು ಚಿಕ್ಕದಿದೆ ಬಾಣಲಿ ನಮ್ಮದು, ನೋಡಿ ಈ ಥರ ಇದೆ. ಇದು ಫುಲ್ ತಳಕ್ಕೆ ಹತ್ತಿದ್ರೆ ಹೊತ್ತೋಗುತ್ತೆ. ಹಾಗಾಗಿ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಆ ಸ್ಟ್ಯಾಂಡ್ ಮೇಲ್ಗಡೆ ಇದನ್ನು ಇಡ್ತಾ ಇದ್ದೀನಿ. ಇದನ್ನು ಕೂಡ 15 ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಕ್ ಮಾಡ್ಕೊಂಡು ಬರೋಣ. ಸೊ ಇದೆರಡೂ ನಮ್ಗೆ ಬೇಕಾಗೋ ತನಕ. ನೋಡಿ, ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ, 0 ಶುಗರ್. ಇದನ್ನು ಕೂಡ ಸೊ ಇವಾಗ ಈ ಚಾಕ್ಲೇಟನ್ನು ನಾವು ಈ ಥರ ಒಂದು ಗ್ಲಾಸಿಂದು ಬೌಲ್ ಒಳಗಡೆ ಹಾಕೊಳ್ಳೋಣ. ಅಕಸ್ಮಾತ್ ನೀವು ಸಡನ್ನಾಗಿ ಲಾಸ್ಟ್ ಮೂಮೆಂಟ್ ಫ್ರಿಜ್ಜಿಂದ ತೆಗೆದಿದ್ದೀರಿ ಅಂದರೆ ಇದನ್ನು ನೀವು ಸ್ವಲ್ಪ ಕಟ್ ಮಾಡಿ ಹಾಕಬೇಕಾಗತ್ತೆ. ಬಟ್ ನಾನು ಇದನ್ನು ಆವಾಗಲೇ ತೆಗೆದಿಟ್ಟಿದ್ದೆ, ಯಾಕಂದರೆ ಕಟ್ ಮಾಡೋದು ಅವಾಯ್ಡ್ ಆಗುತ್ತೆ ಅಂಥೇಳಿ. ಇದನ್ನು ಇದೇ ಥರ ಹಾಕ್ಕೊಂಡೋದನ್ನು ನಡೆಯುತ್ತೆ. ನೋಡಿ, ಇವಾಗ ಇದನ್ನು ನೋಡಿ, ಇಲ್ಲೊಂದು ಸ್ವಲ್ಪ ದಪ್ಪ ತಳ ಇರುವಂಥ ಬಾಣಲಿನ ತೊಗೊಂಡು ಇದರೊಳಗಡೆ 1-2 ಕಪ್ಪದಾಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದ್ರ ಒಳಗಡೆ ಒಂದು ಸ್ಟ್ಯಾಂಡನ್ನು ಇಡೋಣ. ಆಮೇಲೆ ನಮ್ಮ ಚಾಕ್ಲೇಟ್ ಏನು ಮೆಲ್ಟ್ ಮಾಡೋದಿದೆಯಲ್ಲ, ಆ ಬೌಲನ್ನು ಕೂಡ ಇದ್ರ ಒಳಗಡೆ ಇಡೋಣ. ನಿಮ್ಮ ಹತ್ರ ಗ್ಲಾಸಿಂದ ಇಲ್ಲ ಬೌಲು ಅಂದರೆ ಸ್ಟೀಲಿಂದೂ ಕೂಡ ತೊಗೋಬೋದು. ಇವಾಗ ಇದು ಒಂದು ಸ್ವಲ್ಪ ಕುದಿ ಬಂದಂಗೆ ಇದು ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಸ್ಪೂನನ್ನು ಆಡಿಸೋಣ. ಅಲ್ಲಿ ತನಕ ನೀರು ಬಿಸಿ ಆಗೋತನ ಇದೇ ಥರ ಬಿಟ್ಬಿಡೋಣ. ನೋಡಿ, ಕೆಳಗಡೆ ನೀರು ಕುದೀತಾ ಇರಬೇಕಾದ್ರೆ ಮೇಲ್ಗಡೆ ಹೀಟಾಗಿ ಇಲ್ಲಿ ಚಾಕ್ಲೇಟ್ ಮೆಲ್ಟ್ ಆಗಿರುತ್ತೆ. ನೋಡಿ, ನಾನು ಎಲ್ಲಿ ಮುಟ್ಟಿಲ್ಲ. ನೋಡಿ, ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಇದನ್ನು ಇದೇ ಥರ ಬಿಡೋಣ. ತೆಳಗಿನ ಬಿಸಿಗೆ ಇದು ಗಟ್ಟಿ ಆಗಂಗಿಲ್ಲ, ಸೊ ಇದೇ ಥರ ಬಿಡೋಣ ಅಂತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಷ್ಟೇ. ಪರ್ಫೆಕ್ಟ್. ಇವಾಗ ಇದನ್ನ ಎತ್ತಿ ಪಕ್ಕಕ್ಕೆ ಬಿಡೋಣ. ನೋಡಿ, 15 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿದ್ದು ಬೇಯ್ದಿದೆ. ನೋಡಿ, ಲೋ ಫ್ಲೇಮಲ್ಲಿ. ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಆ ದೊಡ್ಡದ ಬಾಣಲಿಯಲ್ಲಿದ್ದನ್ನು ಕೂಡ ಆಫ್ ಮಾಡ್ಕೊಳ್ಳೋಣ. ನೋಡಿ, ಎರಡೂ ತಗೊಂಡಿದ್ದೀನಿ. ತುಂಬ ಬಿಸಿ ಇದೆ. ಇದು ಆರೋ ತನಕ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಒಂದು 10ರಿಂದ 15 ನಿಮಿಷ ತಣ್ಣಗಾಗೋಕೆ ಇದೇ ಥರ ಬಿಟ್ಬಿಡೋಣ. ನೋಡಿ, ಆರದ ನಂತರ ಇದನ್ನು ನಾನು ಡಿಮೋಲ್ಡ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ತೆಳಗಡೆನೂ ಕೂಡ ಕರೆಕ್ಟಾಗಿಯೇ ಬೆಂದಿದೆ, ಏನೂ ಜಾಸ್ತಿ ಹೊತ್ತೋಗಿಲ್ಲ. ಬಟ್ ನೀವು ಬೇಕಂದರೆ ಬರೀ ಒಂದು 7ರಿಂದ 10 ನಿಮಿಷ ಇಟ್ಟಿದ್ರೂ ಸಾಕಾಗುತ್ತೆ. ನೋಡಿ, ಇವಾಗ ಏನು ಮಾಡೋಣ ಅಂದರೆ ಇದನ್ನು ನಾನು ಈ ಥರ ಇವಾಗಲೇ ಕಟ್ ಮಾಡ್ಕೋತೇನೆ. ಇವಾಗ ನಾನು ಈ ಥರ ಈಸಿಯಾಗಿ ಈ ಸೈಜಿಗೆ ಕಟ್ ಮಾಡ್ಕೋತೀನಿ. ನೋಡಿ, ಎಲ್ಲದೂ ನಾನು ಇದೇ ಥರ ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ಸೂಪರಾಗಿದೆ. ನೋಡಿ, ಥಿಕ್ನೆಸ್ಸು ಕೂಡ ಫಸ್ಟ್ ಕ್ಲಾಸಾಗಿ ಕಾಣಿಸ್ತಾ ಇದೆ. ನೀವು ಬೇಕಂದರೆ ಇದೇ ಥರ ಕೂಡ ತಿನ್ಕೋಬೋದು. ನೋಡಿ, ಡಯಟ್ ಮಾಡೋರು ಕೆಳಗಡೆನೂ ಕೂಡ ಪರ್ಫೆಕ್ಟಾಗಿ ಬೇಯ್ದಿದೆ. ತುಂಬ ಜಾಸ್ತಿ ಏನು ಹೊತ್ತೋಗಿದೆ ಆ ಥರ ಏನಿಲ್ಲ, ಜಸ್ಟ್ ಅದು ಬ್ರೌನಿಶ್ ಆಗಿದೆ. ನೀವು ಬೇಕಂದರೆ ಇದನ್ನು ಇಷ್ಟು ಕ್ರಿಸ್ಪಿ ಬೇಡ ಅಂದರೆ ನೀವು ಒಂದು 7 ನಿಮಿಷಕ್ಕೇ ಸ್ಟವ್ನ ಆಫ್ ಮಾಡಿಕೊಂಡು ತಕ್ಕೋಬೋದು.
ಇವಾಗ ಏನು ಮಾಡೋಣ ಅಂದರೆ ಇದನ್ನು ಈ ಥರ ಒಂದೊಂದು ತೊಗೊಂಡು ಇಲ್ಲೇ ನಾವು ಚಾಕ್ಲೇಟದ್ದು ಮಾಡ್ಕೊಂಡು ಇಟ್ಟಿರ್ತೀವಲ್ಲ ಇದನ್ನು ಇದ್ರೊಳಗಡೆ ಈ ಥರ ಫುಲ್ ಡೀಪ್ ಮಾಡೋಣ. ಬೇಕಂದವರು ಹಾಫ್ ಡೀಪು ಕೂಡ ಮಾಡ್ಕೋಬೋದು. ಯಾವ ಥರ ಹಾಫ್ ಡೀಪ್ ಅಂದ್ರೂ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಬಟ್ ಮಕ್ಕಳು ಯೂಶ್ವಲಿ ಈ ಥರ ಚಾಕ್ಲೇಟದ್ದು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಫುಲ್ ಡೀಪ್ ಮಾಡಿದ್ದೀನಿ. ಇವಾಗ ನೋಡಿ ಇಲ್ಲೊಂದು ಈ ಥರ ನೆಟ್ಟದಿದೆಯಲ್ಲ ಇದ್ರ ಮೇಲ್ಗಡೆ ಹಿಂಗೆ ಇಟ್ಕೊತ ಹೋಗ್ತೀನಿ. ಇವಾಗ ಹಾಫ್ ಡೀಪ್ ಅಂದರೆ ಯಾವ ಥರ ಅಂತ ಹೇಳ್ತೀನಿ. ಜಸ್ಟ್ ಇದನ್ನು ಈ ಥರ ಡೀಪ್ ಮಾಡಿ ಆಮೇಲೆ ಇಷ್ಟೇ ಎತ್ತಿ ಇದೇ ಥರ ಇಡ್ಬೋದು. ನೋಡಿ ಕೆಳಗಡೆ ಹಚ್ಚೋ ಅವಶ್ಯಕತೆ ಇಲ್ಲ, ಸೈಡಿಗೂ ಹಚ್ಚೋ ಅವಶ್ಯಕತೆ ಇಲ್ಲ. ಇದಿಷ್ಟೇ ಮಾಡಿ ಇಟ್ಕೋಬೋದು. ನೋಡಿ ಇದನ್ನು ಕೂಡ ಇಷ್ಟೇ ಡೀಪ್ ಮಾಡಿ ಇಟ್ಕೋಬೋದು. ನೋಡಿ ಇಷ್ಟೇ ಚಾಕ್ಲೇಟದಾಗುತ್ತೆ. ಈ ಥರ ಇಟ್ಕೊಂಡು ಹೋಗ್ಬೋದು. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಫುಲ್ ಡೀಪು ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಈ ಥರ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ನಿಮ್ಗೆ ತೋರಿಸೋಕೆ ತೆಳಗಡೆ ಚಾಕ್ಲೇಟ್ ಹಚ್ಚಿದ್ದೀನಿ. ಬಟ್ ತೆಳಗಡೆ ಚಾಕ್ಲೇಟ್ ಹಚ್ಚಿದ್ರೂ ಯಾವ ಬಾಜುಗೆ ಚಾಕ್ಲೇಟ್ ಇಲ್ಲ ಅದನ್ನು ಈ ಥರನೇ ಇಟ್ಕೊಂಡಿದ್ದೀನಿ. ಇದು ಜಸ್ಟ್ ನಿಮ್ಗೆ ತೋರ್ಸೋಕೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಇಟ್ಕೊಂಡಿರೋದು. ಇದ್ರ ಮೇಲ್ಗಡೆ ಬೇಕಂದರೆ ಒಂದೊಂದು ಆಲ್ಮಂಡನ್ನು ಈ ಥರ ಇಡೋಣ. ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ನೀವು ಬೇಕಂದರೆ ಪಿಸ್ತಾ ಹಚ್ಬೋದು, ಕಾಜು ಹಚ್ಬೋದು. ಇವಾಗ ಇದನ್ನು ನಾವು ಫ್ರಿಜ್ಜಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಅಂದರೆ ಎಲ್ಲಿ ಅಂತ ಕೆಲವೊಬ್ಬರು ಮತ್ತೆ ಕಮೆಂಟ್ ಹಾಕ್ತಾರೆ. ಫ್ರಿಜ್ಜಲ್ಲಿ ಅಂದರೆ ನಾವೆಲ್ಲಿ ಐಸ್ ಎಲ್ಲ ಆಗುತ್ತಲ್ಲ ಅಲ್ಲಿ ಒಂದು 15 ನಿಮಿಷ ಇಡೋಣ. 15 ನಿಮಿಷ ಸಾಕಾಗುತ್ತೆ ಇದು ಚಾಕ್ಲೇಟ್ ಸೆಟ್ ಆಗೋಕ್ಕೆ. ಸೊ ಐಸ್ ಎಲ್ಲ ಎಲ್ಲಾಗುತ್ತೆ ಅಲ್ಲಿ ನಾವು ಇದನ್ನು ಫ್ರೀಝರಲ್ಲಿ ಇಡೋಣ. ನೋಡಿ ನಾನು ಇದನ್ನು ಒಂದು 15-20 ನಿಮಿಷದ ನಂತರ ಇದನ್ನು ಫ್ರೀಜರಿಂದ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಆರಾಮಾಗಿ ಬರ್ತಾಯಿದೆ ಅಂತ. ನೋಡಿ ಕೆಳಗಡೆನೂ ಈ ಥರ ಡಿಸೈನ್ ಬಂದಿದೆ. ಇಲ್ಲಿ ನೋಡಿ ಗಟ್ಟಿಯಾಗಿದೆ. ಇದನ್ನು ಕೂಡ ಸೂಪರ್. ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ. ಈ ಥರ ನಾವು ಮನೆಯಲ್ಲಿನೇ ಹೆಲ್ದಿ ಒಂದು ಚಾಕ್ಲೇಟದು ಬಾರನ್ನು ಮಾಡ್ಕೋಬೋದು. ನೋಡಿ ಇದು ನಮ್ಮದು ಹೆಲ್ದಿ ಚಾಕ್ಲೇಟ್ ಬಾರ್ ರೆಡಿಯಾಗಿದೆ. ನೋಡಿ ಒಂದೇನು ಮಾಡಿದ್ವಿ ನಾವು ಈ ಥರನೂ ಮಾಡ್ಕೊಂಡಿದ್ವಿ. ನೋಡಿ ಒಂದು ಸೈಡಿಗೆ ಚಾಕ್ಲೇಟು, ಒಂದು ಸೈಡಿಗೆ ಈ ಥರ. ನೋಡಿ ಇದನ್ನು ಕೂಡ ನೀಟಾಗಿ ಕೋಟಾಗಿದೆ. ನೋಡಿ ತಿನ್ನಬೇಕಾದ್ರೆ ತಕ್ಕೊಂಡು ನೀವು ಫ್ರಿಜ್ಜಿಂದ ತಿನ್ಕೋಬೋದು. ನೋಡಿ ಇದು ಮತ್ತೆ ನೀವು ತಿನ್ನಂಗಿಲ್ಲ ಅಂದರೆ ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಇಡಬೇಕು, ಇಲ್ಲಾಂದರೆ ಚಾಕ್ಲೇಟ್ ಫುಲ್ ಮೆಲ್ಟಾಗಿ ಹೋಗುತ್ತೆ. ಸಖತ್ತಾಗಿರುತ್ತೆ. ನೋಡಿ ಇದನ್ನು ಕೂಡ ಡಬಲ್ ಕೋಟ್ ಮಾಡಿದ್ವಿ. ಇದನ್ನು ಟೇಸ್ಟ್ ಮಾಡಿ ನೋಡೋಣ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂದರೆ ಮೇಲ್ಗಡೆ ಚಾಕ್ಲೇಟ್ ಫ್ಲೇವರು, ಒಳಗಡೆ ನಟ್ಸ್ಗಳು, ಒಬ್ಬೊಬ್ಬ ಈ ಥರದ್ದು 10 ತಿಂದ್ರೂ ಕಡಿಮೆ. ಅಷ್ಟೇ ಮೈಲ್ಡ್ ಫ್ಲೇವರು, ತುಂಬ ಜಾಸ್ತಿ ಸ್ವೀಟ್ ಇಲ್ಲ. ಒಳಗಡೆ ದ್ರಾಕ್ಷಿ, ಗೋಡಂಬಿ ಸಖತ್ತಾಗಿ ಸಿಗ್ತಾಯಿದೆ. A1 ಅನ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಇವತ್ತಿಂದ ಈ ಹೆಲ್ದಿ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ನಾವು ಸಿಗೋಣ ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.